ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಕಚ್ಚಾಟದ ವಿಚಾರವಾಗಿ ವಿರೋಧ ಪಕ್ಷದ ನಾಯಕ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಕಚ್ಚಾಟಗಳಾಗ್ತಿದೆ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇಡೀ ಕಾಂಗ್ರೆಸ್ ಸರ್ಕಾರವೇ ದೆಹಲಿಗೆ ಶಿಫ್ಟ್ ಆಗಿಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ. ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವವೇ ಸರಿಯಿಲ್ಲ. ಸಿಎಂ ಡಿಸಿಎಂ ಕಚ್ಚಾಡ್ತಿದ್ದಾರೆ. ಎಲ್ಲವೂ ಕೂಡ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಶಾಸಕರಿಗೆ ಸಿಎಂ ಡಿಸಿಎಂ ಈ ಕಚ್ಚಾಟಗಳು ಬೇಸರವನ್ನ ತರಿಸ್ಬಿಟ್ಟಿದೆ. ಇದರಿಂದ ಅವ್ರ ಪಕ್ಷದ ನಾಯಕರೇ ಬೇಸತ್ತು ಹೋಗಿದ್ದಾರೆ ಅಂತ ಅಶೋಕ್ ಅವರು ಹೇಳ್ತಿದ್ದಾರೆ. ಮೊನ್ನೆ ಒಳ ಮೀಸಲಾತಿ ಜಾರಿ ಬಗ್ಗೆ ನಿರ್ಧಾರಗಳಾಗಿತ್ತು. ಅಂದಿನ ಸಚಿವ ಸಂಪುಟ ಸಭೆಯಲ್ಲಿ ಡಿಕೆ ಇರಲಿಲ್ಲ. ಡಿಕೆಶಿ ಇಲ್ಲದ ದಿನ ನೋಡಿಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇದು ಸತ್ತ ಸರ್ಕಾರ ಅಂತ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್ಕಾರವೇ ಸರಿಯಿಲ್ಲ. ಡಿಕೆ ಶಿವಕುಮಾರ್ ಅವರು ಇಲ್ಲದ ದಿನ ನೋಡಿಕೊಂಡೇ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ. ಇಂಟರ್ನಲ್ ರಿಸರ್ವೇಶನ್ ವಿಚಾರವಾಗಿ ಮಾತನಾಡಿದ್ದಾರೆ. ಎಲ್ಲವೂ ಕೂಡ ದೆಹಲಿಗೆ ಶಿಫ್ಟ್ ಆಗಿದೆ. ನೋಡಿ, ಜನ ಸಾಯ್ತಿದ್ದಾರೆ, ಪರದಾಡ್ತಿದ್ದಾರೆ. ಕುಡಿಯುವ ನೀರಿಗೆ ಸರ್ಕಾರ ನಯಾ ಪೈಸಾ ಕೊಟ್ಟಿಲ್ಲ. ಈ ಕಾಂಗ್ರೆಸ್ ಸರ್ಕಾರದ ಖಜಾನೆಯಲ್ಲಿ ಹಣನೂ ಇಲ್ಲ. ಈ ರೀತಿಯಾಗಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಯಾರು ಕಾಂಗ್ರೆಸ್ ಪಾರ್ಟಿ ಇಲ್ಲ, ಎಲ್ಲ ಡೆಲ್ಲಿ ಶಿಫ್ಟ್ ಆಗುತ್ತೆ. MLAಗಳೆಲ್ಲ ಡೆಲ್ಲಿ ಟೂರ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ MLAಗಳೆಲ್ಲ ಅಂದ್ರೆ ಇಲ್ಲಿರೋ ನಾಯಕತ್ವ ಸರಿ ಇಲ್ಲ. ಇಲ್ಲಿ ನಾಯಕತ್ವಕ್ಕೆ ಬೆಲೆ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡ್ತಾರೆ. ನಮಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ ಈ ನಾಯಕತ್ವವನ್ನ ಧಿಕ್ಕಾರಿಸಿ ಡೆಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅಂದ್ರೆ ಈ ನಾಯಕತ್ವಕ್ಕೆ 3 ನಯಾ ಪೈಸದ ಬೆಲೆ ಇದ್ದಂತಾಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ಮೊನ್ನೆ ಮೀಸಲಾತಿಗೆ ಮಹತ್ವದ ಒಂದು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿ ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿ, ದಲಿತ ಸಂಬಂಧ, ಅದರಲ್ಲಿ ಉಪಮುಖ್ಯಮಂತ್ರಿಗಳನ್ನೇ ಬಿಟ್ಬಿಟ್ಟಿದ್ದಾರೆ. ಅವರೇ ಇಲ್ಲ. ಅವ್ರ ಡೇಟ್ ನೋಡಿ ತಾನೇ ಮಾಡಬೇಕಾಯ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡೇಟ್ ನೋಡಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕಾಯ್ತು. ಪರ್ಪಸ್ಲಿ ಗೊತ್ತಿದ್ರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಯಲ್ಲಿದ್ದಾರೆ ಅಂತ ಗೊತ್ತಿದ್ರು ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಅಂದರೆ ಇದು ಬಣ ಆಗಿದೆ. 2 ಬಣ ಒಡೆದೋಗಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಕಚ್ಚಾಟಗಳಾಗ್ತಿರುವಂತಹ ವಿಚಾರದ ಬಗ್ಗೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನಕ್ಕಾಗಿ ಕಚ್ಚಾಟಗಳಾಗ್ತಿದೆ. ಇದೇ ವಿಚಾರವಾಗಿಯೇ ಈ ಕುರ್ಚಿ ಫೈಟಿನ ಬಗ್ಗೆ MLC ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಶಿ ಬರಬೇಕಾಗಿರುವುದು ಬಂದೇ ಬರುತ್ತೆ ಅವರಿಗೆ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ಈಗ ನೋಡಿ, ಅವ್ರಿಗೆ ಬಂದೇ ಬರುತ್ತೆ. DCM ಡಿಕೆಶಿ ಅವರ ಯೋಗದಲ್ಲಿ ಏನಿದೆಯೋ ಗೊತ್ತಿಲ್ಲ, ಅದು ಅವ್ರಿಗೆ ಸಿಗುತ್ತೆ. ಯೋಗ ಇದ್ರೆ ಯಾರು ಕೂಡ ತಪ್ಪಿಸೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ಸಿಟಿ ರವಿ ಅವರು. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಯೋಗದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ. ತುಂಬ ಜನ ಅಂತೂ ಅವ್ರ ಯೋಗಕ್ಕೆ ಅಡ್ಗಾಲ ಹಾಕುವಂಥ ಪ್ರಯತ್ನವಂತೂ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಯೋಗದಲ್ಲಿ ಇದ್ರೆ ತಪ್ಪಿಸಕ್ಕಾಗಲ್ಲ. ನೋಡೋಣ, ಕಾದು ನೋಡೋಣ. ಆದರೆ ಕಾಂಗ್ರೆಸ್ಸಿಂದ ರಾಜ್ಯಕ್ಕಂತೂ ಒಳ್ಳೇದಾಗ್ತಿಲ್ಲ. ಒಳ್ಳೇದೇನಾರು ಆಗ್ತಾ ಇದೆಯಾ ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವ್ರಿಗೆ ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ, ಬೇರೆಯವರು ಮುಖ್ಯಮಂತ್ರಿ ಆದರೂ ಒಳ್ಳೇದಾಗೋ ಲಕ್ಷಣಗಳಿಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.